ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ ಯಾವ ಥರ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀರ. ಓಕೆನಾ, ಲೈಕ್ ವೀಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತೀರ. ಸೊ ಅದರಲ್ಲಿ ನಿಮಗೆ ವ್ಯೂಸ್ ಅಂತೂ ಬರ್ತಾ ಇರಲ್ಲ. ಆ್ಯಂಡ್ ಇಂಪ್ರೆಷನ್ ಯೂಟ್ಯೂಬ್ ಫಸ್ಟೇ ಕಳಿಸಲ್ಲ, ಅದರಲ್ಲಿ ಇನ್ನೂ ಜಾಸ್ತಿ ನಿಮಗೆ ಇಂಪ್ರೆಷನ್ಸ್ ಏನಿದೆ ಕಳಿಸ್ಕೊಡಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಟೈಟಲು, ಡಿಸ್ಕ್ರಿಪ್ಷನ್, ಟ್ಯಾಗ್ ಇವೆಲ್ಲ ನಿಮಗೆ ಓನಾಗಿ ಮೈಂಡಿನ ಥಿಂಕ್ ಮಾಡಿ ಹಾಕೋಕ್ಕೆ ಬರಲ್ಲ ಅಂದರೆ ಸೊ ನೀವು ಯಾವ ಥರ ನೀವು ಚಾಟ್ ಜಿಪಿಟಿದು ಹೆಲ್ಪ್ ತೊಗೊಂಡು ನೀವು ಯಾವ ಥರ ಟೈಟಲು, ಡಿಸ್ಕ್ರಿಪ್ಷನ್, ಟ್ಯಾಗ್ ಇವೆಲ್ಲ ಯಾವ ಥರ ಬರಿಬೋದು ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆ ಗೈಸ್, ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಏನು ಮಾಡಬೇಕು, ವೀಡಿಯೋನ ಅಪ್ಲೋಡ್ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಿಂಪಲಿ ನಮಗಿಲ್ಲಿ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇದನ್ನು ಡೆಸ್ಕ್ಟಾಪ್ ಸೈಟಲ್ಲೂ ಕೂಡ ಅಪ್ಲೋಡ್ ಮಾಡ್ಕೋಬೋದು, ಲೈಕ್ ಕ್ರೋಮ್ ಬ್ರೌಸರಲ್ಲಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಈ ಪ್ಲಸ್ ಐಕಾನು, ಸಿಂಪಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಈ ವಿಡಿಯೋನ ನಾನು ತಗೊಂಡಿದ್ದೀನಿ. ಓಕೆನಾ, ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಪೆನ್ಸಿಲ್ ಐಕಾನ್ ಇದೆ. ಅದಾದಮೇಲೆ ಕೆಳಗಡೆ ಟೈಟಲ್ಲು, ಏನು ಟೈಟಲ್ ಇದೆ ಅದನ್ನು ಹಾಕೋಕ್ಕೆ ಇಲ್ಲಿ ಕೇಳಿದ್ದಾರೆ. ಅದಾದಮೇಲೆ ಇನ್ನು ಮೋರ್ ಆಪ್ಷನ್ಸ್ ಇದೆ. ಸೊ ಫಸ್ಟು ನಮಗೆ ಹಾಕಬೇಕಾಗಿರೋದಿಲ್ಲಿ ಏನು, ನಾವು ಥಂಬ್ನೇಲು ಕೂಡ ಆಮೇಲೆ ಹಾಕ್ಕೋಬೋದು. ಇದು ಥಂಬ್ನೇಲ್ ಏನಿದೆ ಆಮೇಲೆ ಹಾಕ್ಕೊಳ್ಳೋಣ. ಸೊ ಫಸ್ಟು ನಮ್ಮದು ಟೈಟಲ್ ಏನಿದೆ ಅದನ್ನು ಬರ್ಕೊಳ್ಳೋಣ. ಸೊ ತುಂಬ ಜನಕ್ಕೆ ಬಂದುಬಿಟ್ಟು ಇಲ್ಲಿ ಟೈಟಲ್ ಬರೆಯೋಕ್ಕೆ ಬರಲ್ಲ, ಅವರು ಓನಾಗಿ ಟೈಟಲ್ ಬರೆಯೋಕ್ಕೆ ಬರಲ್ಲ, ಏನೇನೋ ಬರೆದು ಹಾಕಿರ್ತಾರೆ. ಬಟ್ ಇಲ್ಲಿ ಬಂದುಬಿಟ್ಟು ನಾವು ಒಂದು ಸ್ವಲ್ಪ ಚಾಟ್ ಜಿಪಿಟಿ ಏನಿದೆ ಅದ್ರದ್ದು ಹೆಲ್ಪ್ ತಗೊಳ್ಳೋಣ. ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಇಲ್ಲಿ ಚಾಟ್ ಜಿಪಿಟಿ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲ್ಲಾಗಿ ನಾವು ಚಾಟ್ ಜಿಪಿಟಿಗೆ ಹೇಳಬೇಕು ನಾವು ಯಾವುದರ ರಿಲೇಟೆಡ್ ವೀಡಿಯೋ ಮಾಡಿದ್ದೀವಿ ಅದರ ರಿಲೇಟೆಡ್ ನನಗೆ ಟೈಟಲ್ ಬರೆದು ಕೊಡಿ ಅಂತ. ಸೊ ನಾನಿಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನೋಡಿ ಗೈಸ್, ನಾನಿಲ್ಲಿ ಟೈಪ್ನ ಮಾಡ್ಕೊಂಡಿದ್ದೀನಿ. ನಾನು ಒಂದು ಯೂಟ್ಯೂಬ್ ವೀಡಿಯೋ ಮಾಡಿದ್ದೀನಿ, ಆ್ಯನಿಮೇಷನ್ ಕಾರ್ಟೂನ್ ವೀಡಿಯೋ ಮಾಡುವುದು ಹೇಗೆ ಅಂತ. ಇದಕ್ಕೆ ನನಗೆ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಗೇಜಿಂಗ್ ಕ್ಲಿಕ್ ಬೈ ಥಂಬ್ನೇಲ್ ಬರೆದು ಕೊಡಿ ಅಂತ. ಸೊ ಥಂಬ್ನೇಲಲ್ಲ, ಇಲ್ಲಿ ಟೈಟಲ್ ನಾವು ಕೇಳಬೇಕು. ಮಿಸ್ ಆಗಿದ್ದು ಥಂಬ್ನೇಲ್ ಅಂತ ಹಾಕಿದ್ದೀನಿ, ಟೈಟಲ್. ಓಕೆನಾ, ಸೊ ಟೈಟಲ್ ಬಂತಾ. ಸೊ ಸಿಂಪಲ್ ಈಗ ನಾವೇನು ಮಾಡಬೇಕು, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು, ನಮ್ಮದು ಟೈಟಲ್ ಏನಿದೆ ಬರೀತಾ ಇದೆ ಚಾಟ್ ಜಿಪಿಟಿ. ಸೊ ಇದು ಯಾರಿಗೆಲ್ಲ ಬರೆಯೋಕ್ಕೆ ಬರಲ್ಲ ಅವರು ಈ ಕೆಲಸನ ಮಾಡ್ಬೋದು. ಇಲ್ಲ ನಾನು ಓನಾಗೆ ಬರೀತೀನಿ ಅನ್ನೋರು ಓನಾಗಿ ಕೂಡ ಬರ್ಕೋಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ನನಗೆ ಇಲ್ಲಿ 5 ನಿಮಿಷದಲ್ಲಿ ಆ್ಯನಿಮೇಷನ್ ಕಾರ್ಟೂನ್ ವೀಡಿಯೋ ಮಾಡೋದು ಹೇಗೆ, ಈಸಿ ಟ್ರಿಕ್ಕು, ಮೊಬೈಲ್ನಲ್ಲಿ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಮಾಡೋಣ ಹೇಗೆ, ಬಿಗಿನರ್ಸ್ ಗೈಡು ಅಂತ ಇದೆ. ಆ್ಯಂಡ್ ಇನ್ನೂ ತುಂಬ ಇದೆ. ಸೊ ಯೂಟ್ಯೂಬ್ಗೆ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಮಾಡೋಣ ಸುಲಭ ವಿಧಾನ 2026 ಟ್ರೆಂಡಿಂಗ್ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಹೇಗೆ ಮಾಡಬೇಕು. ಸೊ ಇಲ್ಲಿ ನಾನು ಬಂದುಬಿಟ್ಟು ತಗೋತೀನಿ 5ನೇದು. ಓಕೆನಾ, ಸೊ ಈ 5ನೇದು ಬಂದುಬಿಟ್ಟು ನನಗೆ ಇಷ್ಟ ಆಯಿತು, ನಾನು ಈ 5ನೇದು ತಗೋತೀನಿ. ಸಿಂಪಲ್ ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಟೈಟಲಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ, ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಶೋ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಮಗೆ, ಈ ಶೋ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ಏನು ಮಾಡಬೇಕು, ಆ್ಯಡ್ ಡಿಸ್ಕ್ರಿಪ್ಷನ್. ಸೊ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ಏನು ನಾವು ಹಾಕಿದ್ವಲ್ಲ, ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ, ಅಂದರೆ ಟೈಟಲ್ ಕಾಪಿ ಮಾಡಿದ್ವಲ್ಲ ಅದನ್ನು. ಸೊ ಅದಾದಮೇಲೆ ನಾವು ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ. ಸ್ಪೇಸ್ ಕೊಟ್ಟಾದಮೇಲೆ ಗೈಸ್ ನಾವು ಮತ್ತೆ ವಾಪಸ್ ಚಾಟ್ ಜಿಪಿಟಿ ಏನಿದೆ ಅದಕ್ಕೆ ವಾಪಸ್ ಬರೋಣ. ಚಾಟ್ ಜಿಪಿಟಿಗೆ ಬಂದಾದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಇಲ್ಲಿ ನಾವು ಕೇಳಬೇಕು ಟ್ಯಾಗ್ಸ್ ಬೇಕಲ್ವಾ. ಸೊ ಟ್ಯಾಗ್ಸ್ಗೆ ಬಂದುಬಿಟ್ಟು ನಾವು ಇಲ್ಲಿ ಕೇಳೋಣ, ಟ್ಯಾಗ್ಸ್ಗೆ. ಸೊ ಸಿಂಪಲಿ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ, ಅದೇ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಬರ್ತಿದ್ದೀನಿ ನೋಡಿ, ನನಗೆ ಸರ್ಚಬಲ್ ಟ್ಯಾಗ್ಸು ಬರೆದು ಕೊಡಿ ಅಂತ. ಸೊ ಸಿಂಪಲಿ ನಾವೇನು ಮಾಡಬೇಕು, ಈಗ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮಗೆ ಇಲ್ಲಿ
ಸರ್ಚಬಲ್ ಟ್ಯಾಗ್ಸ್ ಏನಿದೆ ಬರೆದು ಕೊಡ್ತಾ ಇದೆ, ಎಕ್ಸ್ಟ್ರಾ ಟ್ಯಾಗ್ಸ್ನೂ ಕೂಡ ಬರೆದು ಕೊಟ್ಟಿದೆ. ಸೊ ಎಲ್ಲನೂ ಮಿಕ್ಸ್ ಟ್ಯಾಗ್ಸ್ ಬೇಕಂದ್ರೆ ಮಿಕ್ಸ್ ಟ್ಯಾಗ್ಸ್, ಇಂಗ್ಲೀಷದು ಮಿಕ್ಸ್ ಟ್ಯಾಗ್ ಅಂತ ಕೇಳಿದರೆ ಸಿಂಪಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಮಿಕ್ಸ್ ಟ್ಯಾಗ್ಸ್ನೂ ಕೂಡ ನಮಗೆ ಇಲ್ಲಿ ಬರೆದು ಕೊಡುತ್ತೆ. ಸೊ ಮಿಕ್ಸ್ ಟ್ಯಾಗ್ಸ್ ಅಂದರೆ ಲೈಕ್ ಏನು ಇಂಗ್ಲೀಷಲ್ಲಿ ಬರೆದಿರುತ್ತೆ ಆ್ಯಂಡ್ ಕನ್ನಡದಲ್ಲೂ ಕೂಡ ಬರೆದಿರುತ್ತೆ. ಓಕೆನಾ. ಸೊ ಸಿಂಪಲ್ಲಾಗಿ ನಾವು ಏನಿದೆ ಇದು ಮೇಯ್ನ್ ಸರ್ಚಬಲ್ ಟ್ಯಾಗ್ಸ್ ಏನಿದೆ ಇದನ್ನು ನಾವಿಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ಕಾಪಿ ಮಾಡಿಕೊಂಡು ಈ ಕೆಳಗಡೆ ಟ್ಯಾಗ್ಸ್ ಏನಿದೆ ಅದು ಕಾಪಿ ಮಾಡ್ಕೊಳ್ಳೋಣ, ಎಕ್ಸ್ಟ್ರಾ ಟ್ಯಾಗ್ಸ್ ಏನಿದೆ ಅದನ್ನು ಕೂಡ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವು ವಾಪಸ್ ಡಿಸ್ಕ್ರಿಪ್ಷನಿಗೆ ಬಂದು ಪೇಸ್ಟ್ ಮಾಡ್ಕೋಬೇಕಿಷ್ಟು. ಓಕೆನಾ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗಿಲ್ಲಿ ಏನು ಎಕ್ಸ್ಟ್ರಾ ಏನಾದರೂ ಇದ್ದರೆ ಎಕ್ಸ್ಟ್ರಾ ಪಾರ್ಟಿಲಿ ಏನಿಲ್ಲ, ಇಲ್ಲಿ ಎಕ್ಸ್ಟ್ರಾ ಟ್ಯಾಗ್ಸ್ ಅಂತ ಇದೆಯಲ್ಲ ಇದನ್ನು ಜಸ್ಟ್ ನಾವು ರಿಮೂವ್ ಮಾಡಬೇಕು. ಅದಾದಮೇಲೆ ಟ್ರೆಂಡಿಂಗ್ ಟ್ಯಾಗ್ಸದು ಇದಿದೆಯಲ್ಲ AI+ ಟ್ರೆಂಡಿಂಗ್ ಟ್ಯಾಗ್ಸ್ ಅಂತ, ಸೊ ಇದನ್ನು ಕೂಡ ನಾವು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇಷ್ಟು ಕೆಲಸ ನಮ್ದು ಆಯಿತಾ ಡಿಸ್ಕ್ರಿಪ್ಷನ್ದು. ಸೊ ಇಷ್ಟು ಕೆಲಸ ಆದಮೇಲೆ ನೀವು ಇಲ್ಲಿ ಏನು ಮಾಡ್ಬೋದು, ಟೈಟಲ್ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಟೈಪ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಅಂತ ಹಾಕಿ, ಲಿಂಕ್ ಅಂತ ಹಾಕಿಬಿಟ್ಟು ಈ ಥರ ಒಂದು ಡಾಟ್ ಕೊಡೋಣ. ಡಾಟ್ ಈ ಥರ ಮಾಡಿ, ಈ ಡಾಟ್ ಇರಲಿ. ಓಕೆನಾ. ಸೊ ಈ ಡಾಟ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟಾದಮೇಲೆ ಇಲ್ಲಿ ಖಾಲಿ ಈ ಸ್ಪೇಸಲ್ಲಿ ನಿಮ್ಮದು ಲಿಂಕ್ ಏನಿದೆ ಇನ್ಸ್ಟಾಗ್ರಾಮ್ದು ಅದನ್ನು ತೊಗೊಬಂದು ಪೇಸ್ಟ್ ಮಾಡಿ. ಅದಾದಮೇಲೆ ಕೆಳಗಡೆ ಬನ್ನಿ, ನಿಮ್ಮದು ಟೆಲಿಗ್ರಾಮ್ ಚಾನಲ್ ಏನಾದರೂ ಇದ್ದರೆ ಟೆಲಿಗ್ರಾಮ್ ಅಂತ ಹಾಕಿ, ಓಕೆನಾ. ಟೆಲಿಗ್ರಾಮ್ ಅಂತ ಹಾಕಿಬಿಟ್ಟು ಮತ್ತು ಇಲ್ಲಿ ಇದು ಮಾಡಿಬಿಟ್ಟು ಆ ಪಕ್ಕದಲ್ಲಿ ಲಿಂಕ್ ಕೊಡಿ ಖಾಲಿ ಸ್ಪೇಸಲ್ಲಿ. ಅದಾದಮೇಲೆ ಮತ್ತೆ ಕೆಳಗೆ ಬನ್ನಿ, ಫೇಸ್ಬುಕ್ ಏನಾದರೂ ಇದ್ದರೆ ಫೇಸ್ಬುಕ್ದು ಕೊಡಿ. ಓಕೆನಾ. ಅದಾದಮೇಲೆ ನಾವೇನು ಮಾಡೋಣ, ಇಲ್ಲಿ ಹ್ಯಾಶ್ಟ್ಯಾಗ್ನ ಹಾಕಬೇಕು. ಸೊ ಹ್ಯಾಶ್ಟ್ಯಾಗ್ ಹಾಕೋದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ಕೇಳೋಣ ನನಗೆ ಹ್ಯಾಶ್ಟ್ಯಾಗ್ ಬರೆದು ಕೊಡಿ ಅಂತ. ನನಗೆ ಹ್ಯಾಶ್ಟ್ಯಾಗ್ ಬರೆದು ಕೊಡಿ. ಸಿಂಪಲ್ ಇಷ್ಟು ಹೇಳಿದರೆ ನಮಗೇನು ಮಾಡುತ್ತೆ, ChatGPT ನಮ್ಮದು ಹ್ಯಾಶ್ಟ್ಯಾಗ್ ಏನಿದೆ ಅದು ಬರ್ಕೊಡುತ್ತೆ ನಮ್ಮ ವಿಡಿಯೋ ರಿಲೇಟೆಡು. ಇದರಲ್ಲಿ ಎಲ್ಲನೂ ಟ್ಯಾಗ್ಸು ಒಂದು ಸಲ ಕೌಂಟ್ ಮಾಡಿ ಎಷ್ಟಿದೆ ಅಂತ. ಸೊ ನೀವು 15 ಮೇಲೆ ಟ್ಯಾಗ್ಸ್ ಹಾಕೋಕ್ಕಾಗಲ್ಲ. ಸೊ ಒಂದು ಮೋರ್ ಸೊ ಇಲ್ಲಿ 18 ಟ್ಯಾಗ್ಸ್ ಇದೆ. ಸೊ ನಾವು ಸಿಂಪಲ್ ಏನು ಮಾಡೋಣ, ಮೇನ್ ಟ್ಯಾಗ್ಸ್ ಇರೋದನ್ನು ಕಾಪಿ ಮಾಡ್ಕೊಳ್ತೀನಿ. ಇದು ಮೇಯ್ನಾಗಿ ಫಸ್ಟಲ್ಲಿರೋದು ಇದು ನಮಗೆ ಬೇಕು ಈ ಟ್ಯಾಗ್ಸು. ನಾನು ಇದನ್ನು ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಇದರಲ್ಲಿ ಇದು ಕನ್ನಡದು ಬಂದುಬಿಟ್ಟು ಈ ಟ್ಯಾಗ್ಸ್ ಹಾಕ್ತೀನಿ ನಾನು. ಓಕೆನಾ. ಸೊ ಮಧ್ಯದಲ್ಲಿ ಮಿಡಲಲ್ಲಿ ಇದೆಯಲ್ಲ ಅದೇನು ಬೇಡ. ಸೊ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಇದ್ದಿದ್ದು ಟ್ಯಾಗ್ಸ್ನ ಹಾಕ್ತೀನಿ. ಸೊ ಅದಾದಮೇಲೆ ನಂದೊಂದು ಹ್ಯಾಶ್ಟ್ಯಾಗ್ ಹಾಕ್ತೀನಿ, ಸೊ ಹೀನಾ ಕ್ರಿಯೇಟರ್. ಸೊ ಈಗ ಬಂದುಬಿಟ್ಟು ಕರೆಕ್ಟ್ ಆಗುತ್ತೆ. ಸೊ ನಮಗೆ 15ವರೆಗೂ ಟ್ಯಾಗ್ಸ್ ಇರಲ್ಲ. ಸೊ ನಾವು 15ಗಿಂತ ಜಾಸ್ತಿ ಟ್ಯಾಗ್ಸ್ ಹಾಕಬಾರ್ದು. ಓಕೆನಾ. ಸೊ ಇದು ಇಷ್ಟು ಕೆಲಸ ಆದಮೇಲೆ ಏನು ಮಾಡಬೇಕು, ನಮಗೆ ಸಿಂಪಲ್ ಈಗ ಡಿಸ್ಕ್ರಿಪ್ಷನ್ ಕೆಲಸ ಈಗ ನಮ್ಮದು ಮುಗೀತು. ಓಕೆನಾ. ಸೊ ಈಗ ಬಂದುಬಿಟ್ಟು ನಮಗೆ ಏನು ಕೆಲಸ ಮಾಡಬೇಕು, ಲೊಕೇಶನ್ದು. ಸೊ ಲೊಕೇಶನ್ ತುಂಬ ಜನ ಬಂದುಬಿಟ್ಟು ಆ್ಯನ್ ಮಾಡಿಬಿಟ್ಬಿಡ್ತೀರ. ಬಟ್ ನಮಗಿಲ್ಲಿ ಲೊಕೇಶನ್ ಆನ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಲೊಕೇಶನ್ ಬಂದುಬಿಟ್ಟು ಯಾರು ಬರೀ ಅದೇ ಲೊಕೇಶನ್ ಶೋ ಆಗಬೇಕಂತ ಇರುತ್ತೆ, ಅದೇ ಲೊಕೇಶನ್ ಮಾತ್ರ ಇಂಪ್ರೆಷನ್ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವ್ರು ಮಾತ್ರ ಈ ಲೊಕೇಶನ್ ಏನಿದೆ ಅದನ್ನು ಆನ್ ಮಾಡ್ಕೋತಾರೆ. ಸೊ ಈ ಸ್ಪಾನ್ಸರ್ಶಿಪ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಬೇರೆ ಪ್ರಾಡಕ್ಟ್ ಏನಾದರೂ ತೋರಿಸೋದಾದರೆ ಅದೇ ಲೊಕೇಶನ್ ಎಲ್ಲ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ನೀವು ಲೊಕೇಶನ್ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಆ್ಯಡ್ ಪ್ಲೇ ಲಿಸ್ಟ್ ಅಂತ ಇದೆಯಲ್ಲ, ಸೊ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ದು ಯಾವುದಾದ್ರೂ ಒಂದು ಪ್ಲೇ ಲಿಸ್ಟ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಪ್ಲೇ ಲಿಸ್ಟ್ ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್ಲು. ಅದಾದಮೇಲೆ ಇಲ್ಲಿ ಏನು ಮಾಡಬೇಕು ನಮಗೆ, ಸೊ ಇದಿಷ್ಟು ಕೆಲಸ ಮಾಡಾದ್ಮೇಲೆ ಸಿಂಪಲ್ ಈಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೂ ಮಿಕ್ಕಿದ್ದು ಎಡಿಟಿಂಗ್ ಇದೆ, ಎಡಿಟಿಂಗ್ ಅಲ್ಲ, ಇನ್ನೂ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಇದೆ. ಸೊ ಅದನ್ನು ನಾವು ಅಪ್ಲೋಡ್ ಆದಮೇಲೆ ಲಾಸ್ಟಿಗೆ ಏನು ಮಾಡಬೇಕು, ಆ ಸೆಟ್ಟಿಂಗ್ನ ಮಾಡಬೇಕು. ಸೊ ಸಿಂಪಲ್ ಈಗ ನಾನು ಏನು ಮಾಡ್ತೀನಿ, ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ವೀಡಿಯೋನ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಅಪ್ಲೋಡ್ ಆಗುತ್ತೆ. ಸೊ ಈಗ ನಾವೇನು ಮಾಡೋಣ, ಒಂದು ಸಲ ಬ್ಯಾಕ್ ಬರೋಣ. ಸೊ ಒಂದು ಸಲ ನಾವು YT ಸ್ಟುಡಿಯೋನ ನಾನು ರಿಫ್ರೆಶ್ ಮಾಡ್ಕೊತೀನಿ. ಮತ್ತು ಈಗ YT ಸ್ಟುಡಿಯೋ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಕೆನಾ. ಸೊ ನಾನು ಕಂಟೆಂಟ್ ಆಪ್ಷನ್ ಇದೆಯಲ್ಲ, ಡ್ಯಾಶ್ಬೋರ್ಡ್ ಕಂಟೆಂಟ್ ಅಂತ, ಸೊ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಮ್ಮ ವಿಡಿಯೋ ಏನಿದೆ ಅಪ್ಲೋಡ್ ಆಗ್ತಿದೆ, ನೀವು ನೋಡ್ಬೋದು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಪೆಂಡಿಂಗ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಈ ಪೆಂಡಿಂಗಲ್ಲಿ ಬಂದುಬಿಟ್ಟು
ಪೆಂಡಿಂಗಲ್ಲಿ ಇರಬೇಕಿದ್ರೆ ನೀವು ಈ ಸೆಟ್ಟಿಂಗ್ ಮಾಡಬಾರ್ದು. ವೀಡಿಯೋ ಅಪ್ಲೋಡ್ ಎಲ್ಲ ಆಮೇಲೆ ಸೆಟ್ಟಿಂಗ್ ಮಾಡಬೇಕು. ಸೊ ನಾನು ಪೆಂಡಿಂಗಲ್ಲೇ ಇರಬೇಕಿದ್ರೆ ತೋರಿಸ್ತಿದ್ದೀನಿ, ಯಾಕಂದರೆ ಟೈಮ್ ಆಗಿಬಿಡುತ್ತೆ ನನ್ನದು ಅಪ್ಲೋಡ್ ಆಗೋಕ್ಕೆ. ಓಕೆನಾ. ಸೊ ಈಗ ಏನು ಮಾಡಬೇಕು, ನಮಗೆ ಪೆಂಡಿಂಗಲ್ಲಿ ಇದೆಯಲ್ಲ, ಸೊ ನಿಮ್ಮದು ಬಂದುಬಿಟ್ಟು ಪೆಂಡಿಂಗಲ್ಲಿ ಇರಬಾರ್ದು, ಅನ್ಲಿಸ್ಟೆಡು ಇಲ್ಲ ಪ್ರೈವೇಟಲ್ಲಿ, ಇಲ್ಲ ಅಂದರೆ ಯಾವುದು ಅನ್ಲಿಸ್ಟ್ ಪ್ರೈವೇಟು ಎರಡೇ, ಪಬ್ಲಿಕಲ್ಲಿ ಇರಬಾರ್ದು. ಓಕೆನಾ. ಸೊ ಸಿಂಪಲಿ ನಮಗೇನು ಮಾಡಬೇಕು, ಇಲ್ಲಿ ಈಗ ಪೆನ್ಸಿಲ್ ಐಕಾನ್ ಕಾಣಿಸ್ತಿದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಈಗ ನಮಗೆ ಏನು ಮಾಡಬೇಕಂದ್ರೆ, ಸೊ ಒಂದು ಸ್ವಲ್ಪ ಲೋಡಿಂಗ್ ತಗೋತಾ ಇದೆ. ಇಲ್ಲಿ ವಿಸಿಬಿಲಿಟಿ ಪೆಂಡಿಂಗ್ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ನಿಮ್ಮದು ಯಾವಾಗಲೂ ಬಂದುಬಿಟ್ಟು ಅನ್ಲಿಸ್ಟೆಡಲ್ಲೇ ಇರಬೇಕು. ಓಕೆನಾ. ಸೊ ಅನ್ಲಿಸ್ಟೆಡಲ್ಲೇ ಇರೋಕ್ಕೆ ಬಿಡಿ. ಅದಾದಮೇಲೆ ಈಗ ನಮಗೇನು ಮಾಡಬೇಕು, ಇಲ್ಲಿ ಶೋ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಫಸ್ಟು ಹೇಳಿದ್ನಲ್ಲ ಪೆಂಡಿಂಗ್ ಬಂದುಬಿಟ್ಟು ಅನ್ಲಿಸ್ಟೆಡಲ್ಲಿ ಇರಬೇಕಂತ. ಸೆಕೆಂಡ್ನೇದು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಬಂದುಬಿಟ್ಟು ಯಾವಾಗಲೂ ನಿಮ್ಮದು ಯಾವುದ್ರಲ್ಲಿ ಇರಬೇಕು, ನೋ ಇಟ್ ನಾಟ್ ಮೇಡ್ ಫಾರ್ ಕಿಡ್ ಅಲ್ಲೇ ಇರಬೇಕು. ಓಕೆನಾ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್, ನಮ್ಮ ವೀಡಿಯೋ ಅಂತೂ ಕಿಡ್ಸಿಗಂತೂ ಅಲ್ಲ, ಸೊ ನಾರ್ಮಲ್ ಪೀಪಲ್ಸ್ಗೆ. ಅದಾದಮೇಲೆ ಈಗ ಹೇಳಿದ್ದೆ, ಲೊಕೇಶನ್ ಹೇಳಿದ್ದೆ, ಪ್ಲೇಲಿಸ್ಟ್ ಹೇಳಿದ್ದೆ. ಅದಾದಮೇಲೆ ಇದು ಮಾನಿಟೈಸೇಷನ್ದು ಏನು ಕೆಲಸ ಇಲ್ಲ ನಮಗೆ ಅದರಲ್ಲಿ. ಅದಾದಮೇಲೆ ಕೆಳಗೆ ಬಂದರೆ ಕಮ್ಯುನಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಿದೆ ನಿಮಗೆ ಇಲ್ಲಿ ಕಮೆಂಟ್ಸ್ ಆನ್ ಇದೆ, ಆನ್ನಲ್ಲೇ ಬಿಡಿ. ಶೋ ಲೈಕ್ಸ್ ಅಂತ ಇದೆ, ಸೊ ಇದನ್ನು ಆನ್ ಮಾಡಿದರೆ ನಿಮ್ಮ ಲೈಕ್ ಶೋ ಆಗುತ್ತೆ. ಆಫಲ್ಲಿ ಇಟ್ಟರೆ ನಿಮ್ಮ ಲೈಕ್ ಶೋ ಆಗೋಲ್ಲ. ಸೊ ಮೇಕ್ ಶೋರ್ ನೀವು ಸ್ಟಾರ್ಟಿಂಗಲ್ಲಿ ಯಾರಿಗೂ ಲೈಕ್ ತೋರ್ಸೋಕ್ಕೆ ಹೋಗಬೇಡಿ. ಓಕೆನಾ. ಅದಾದಮೇಲೆ ಇಲ್ಲಿ ಶಾರ್ಟ್ ರಿಮಿಕ್ಸಿಂಗ್ ಅಂತ ಇದೆ. ಇದು ಶಾರ್ಟ್ ಅಂದರೆ ಲಾಂಗ್ ವಿಡಿಯೋಗೂ ಬರುತ್ತೆ ನಿಮಗೆ ಆಪ್ಷನ್ನು. ಸೊ ಇದು ನೀವು ಬೇಕಿದ್ದರೆ ಇದು ಮಾಡ್ಕೋಬೋದು, ಬಟ್ ಇದು ಮಾಡ್ಕೊಂಡಷ್ಟು ನಿಮಗೆ ಬಂದುಬಿಟ್ಟು ಯೂಸ್ಫುಲ್ಲು. ಯಾವುದು ಇದು ಅಲೋ ವೀಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಲೋ ಅಲ್ಲೇ ಇರಬೇಕು. ಓಕೆನಾ. ಸೊ ಇದಿಷ್ಟು ಕೆಲಸ ಆಯಿತಾ. ಅದಾದಮೇಲೆ ಲಾಸ್ಟಿಗೆ ಬರುತ್ತೆ ನಮ್ಮದು ಯಾವುದು ಅಲ್ಟ್ರೇಟ್ ಕಂಟೆಂಟು. ಸೊ ಸಿಂಪಲ್ ಅಲ್ಟ್ರೇಟ್ ಕಂಟೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಏನು ಅಲ್ಟ್ರೇಟ್ ಕಂಟೆಂಟ್ ಇದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಮ್ಮದು ಹೇಳಬೇಕು, ನಾವು ಯೂಟ್ಯೂಬ್ಗೆ ಏನಂತ ಹೇಳಬೇಕು, ನಮ್ಮದು ಏನಿದೆ ಅದು AI ಚಾನೆಲ್ಲೇನ ಇಲ್ಲ ಬಂದುಬಿಟ್ಟು ಇನ್ನೊಂದೇನೋ ನಾರ್ಮಲ್ ವೀಡಿಯೋನ ಅಂತ. ಸೊ ನಾನು AI ಚಾನೆಲ್ ಮಾಡಿದ್ದೀನಿ ಅಂದರೆ, ಸೊ ನಾನು ಇಲ್ಲಿ ಎಸ್ ಕೊಡ್ತೀನಿ, ಹೌದು ನಾನು AI ಚಾನಲ್ಲೇ ಮಾಡಿರೋದು ಅಂತ. ಓಕೆನಾ. ಸೊ ನಾನು AIನೇ ಮಾಡಿರೋದು. ಸೊ ಸಿಂಪಲಿ ಎಸ್ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಕ್ಯಾಟಗರಿ ಏನಿದೆ, ಓಕೆನಾ, ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನಮ್ಮದು ಯಾವ್ದು ಸೆಲೆಕ್ಟ್ ಆಗಿದೆ ನಾವು ನೋಡೋಣ. ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಲೆಕ್ಟ್ ಇದೆ. ನಮ್ಮದು ಚಾನಲ್ ಕ್ಯಾಟಗರಿ ಏನಿರುತ್ತೆ ಅದೇನೇ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ನಿಮಗೆ ವಿಡಿಯೋ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಂದು ಬಂದುಬಿಟ್ಟು ಈಗ ನಾನು ಎಜುಕೇಟ್ ಮಾಡ್ತಾ ಇದ್ದೀನಲ್ವ, ಸೊ ಎಜುಕೇಷನ್ ಕ್ಯಾಟಗರಿಗೆ ಇಲ್ಲಿ ಆ್ಯಡ್ ಮಾಡಿಬಿಡ್ತೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನೀವು ನೋಡಿದರೆ ಆ್ಯಡ್ ಟ್ಯಾಗ್ಸ್ ಅಂತ ಇದೆಯಲ್ಲ, ಸೊ ಈ ಪ್ಲೇಸಲ್ಲಿ ಬಂದುಬಿಟ್ಟು ನಮಗೆ ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು. ಸೊ ಇದು ಬಂದುಬಿಟ್ಟು ಶಾರ್ಟ್ ವೀಡಿಯೋಗೆ ಅಷ್ಟು ಯೂಸ್ ಏನಾಗಲ್ಲ, ಬಟ್ ಇದು ಲಾಂಗ್ ವೀಡಿಯೋಸ್ಗಳಿಗೆ ತುಂಬ ಬಂದುಬಿಟ್ಟು ಸರ್ಚ್ ಲಿಸ್ಟಲ್ಲಿ ನಿಮ್ಮ ವೀಡಿಯೋ ಬರುತ್ತೆ ಈ ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ. ಸೊ ಟ್ಯಾಗ್ಸ್ ಆ್ಯಡ್ ಮಾಡೋದಕ್ಕೆ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ಬರೋಣ. ಸೊ ಇಲ್ಲಿ ನಾವು ಏನು ಟ್ಯಾಗ್ ಆ್ಯಡ್ ಮಾಡಿದ್ದೀವಿ ಇದನ್ನೇ ಟ್ಯಾಗ್ನ ಬಂದುಬಿಟ್ಟು ನಾವು ಕಾಪಿ ಮಾಡ್ಕೊಳ್ಬೇಕು. ಓಕೆನಾ. ಒಂದೊಂದಾಗಿ ಕಾಪಿ ಮಾಡಿಕೊಂಡು ಮತ್ತೇನು ಮಾಡಬೇಕು, ಕೆಳಗಡೆ ಬಂದುಬಿಟ್ಟು ಅಲ್ಟ್ರೇಟ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಟ್ಯಾಗ್ಸ್ ಎಲ್ಲ ಹಾಕಿ ಮತ್ತು ಎಂಟರ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಈ ಥರ ಲಾಕ್ ಆಗಿಬಿಡುತ್ತೆ. ಸೊ ಮತ್ತೆ ಬ್ಯಾಕ್ ಬರೋಣ. ಅದಾದಮೇಲೆ ಮತ್ತೆ ನಾವು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳೋಣ. ಎರಡನೇದು ಟ್ಯಾಗ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಅಲ್ಟ್ರೇಟ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಎರಡನೇ ಟ್ಯಾಗ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಮತ್ತೆ ಡಿಸ್ಕ್ರಿಪ್ಷನಿಗೆ ಬರೋಣ. ಬಂದಾದಮೇಲೆ ಮೂರನೇದೇನಿದೆ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಲಾಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟ್ಯಾಗ್ನ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ, ಮತ್ತು ಲಾಕ್ ಆಗುತ್ತೆ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲ ಟ್ಯಾಗ್ಸ್ನ ಬಂದುಬಿಟ್ಟು ನೀವು ಇಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು. ಇದು ಫುಲ್ಲು ರೆಡ್ ಮಾರ್ಕ್ ಬರೋವರೆಗೂ ನಿಮಗೆ ಇಲ್ಲೆಲ್ಲನೂ ಬಂದುಬಿಟ್ಟು ಆ್ಯಡ್ ಮಾಡ್ಕೋಬೇಕು. ಓಕೆನಾ. ಸೊ ಈ ಥರ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಈಗೇನು ಮಾಡಬೇಕು, ಬ್ಯಾಕ್ ಬರ್ತೀರಾ. ಬ್ಯಾಕ್ ಬಂದಾದಮೇಲೆ ನಿಮ್ಮದು ಇಲ್ಲಿ ಏನು ಥಂಬ್ನೇಲ್ ಆ್ಯಡ್ ಮಾಡೋಕ್ಕಿದೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ವಿಸಿಬಿಲಿಟಿ ತೆಗೀರಿ. ಇಲ್ಲಿ ಪಬ್ಲಿಕ್ನ ಮಾಡ್ಕೊಳ್ಳಿ. ಪಬ್ಲಿಕ್ ಮಾಡ್ಕೊಂಡಾದಮೇಲೆ ಸಿಂಪಲಿ ಏನು ಮಾಡಬೇಕು, ನಿಮಗಿಲ್ಲಿ ಸೇವ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಮ್ಮದು ವೀಡಿಯೋ ಬಂದುಬಿಟ್ಟು
ಸೇವ್ ಆಗಿಬಿಡುತ್ತೆ ಪಬ್ಲಿಕ್ಕಲ್ಲಿ. ಸೊ ಆಮೇಲೆ ಆಡಿಯನ್ಸ್ ನೋಡ್ತಾರೆ. ಸೊ ನಿಮಗೆ ಅದೇ ಟೈಮಲ್ಲಿ ನಾನು ಪಬ್ಲಿಕ್ ಮಾಡಲ್ಲ, ಬೇರೆ ಟೈಮಲ್ಲಿ ಪಬ್ಲಿಕ್ ಮಾಡ್ತೀನಂದರೆ ಸೊ ವಿಡಿಯೋ ಅನ್ಲಿಸ್ಟೆಡಲ್ಲೇ ಪೋಸ್ಟ್ ಆಗಾಕ್ಬಿಡಿ. ಬೇರೆ ಟೈಮಲ್ಲೇ ಅದು ನೀವು ಯಾವ ಟೈಮಲ್ಲಿ ಹಾಕ್ತೀರಾ ಆ ಟೈಮಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟ್ ಕ್ವಶನ್ಸ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.